ಬಿಟ್ಟು ಹೋಗಬೇಡ. ನಾನು 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 ನಾನೇ ನಾನು ನಾನೇ ನಾನು 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 ಎಂದು ನಾನೇ ನಾನು ಎಂದು ನನ್ನಿಂದ ಎಲ್ಲ ಎಂದು ನಾನೇ ಎಲ್ಲ ಎಂದು ನಾನು ನಾನು ಎಂದು ನೀ ಮೆರೆಯಬೇಡ ಮೂಢ. ನಾನು ಎಂಬುದು ಮಣ್ಣು. ಕನ್ನಡ ರಾಜ್ಯೋತ್ಸವನ ಎಷ್ಟೇ ಅದ್ದೂರಿಯಾಗಿ ಮಾಡಿದ್ರು ಅದು ಕಡಿಮೆನೇ. ಇದು ನಮ್ಮ ರಾಜ್ಯೋತ್ಸವ, ನಮ್ಮ ಕನ್ನಡ, ತನು ಕನ್ನಡ, ಮನ ಕನ್ನಡ, ಎಲ್ಲೆಲ್ಲೂ ಕನ್ನಡ ಆಯ್ತಲ್ಲ. ಇದು ಅದ್ದೂರಿ ಅಲ್ಲ, ಇದು ನಾವು ಪ್ರಾಮಾಣಿಕವಾಗಿ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ದೀವಿ. ಅದ್ದೂರಿ ಅಂದರೆ ಇನ್ನೂ ಅದ್ದೂರಿಯಾಗಿ ಮಾಡಬೇಕಿತ್ತು. ಮುಂದಿನ ವರ್ಷಗಳಲ್ಲಿ ಅದ್ದೂರಿತನ ನೋಡೋಣ. ಸರ್, ಈ ಸಂಘಟನೆ ನೀವು ಅಧ್ಯಕ್ಷ ಆದಮೇಲೆ ಇದು 2ನೇ ಬಾರಿಗೆ ತುಂಬ ಗ್ರ್ಯಾಂಡ್ ಆಗಿ ನಡೆದಿದೆ ಕನ್ನಡ ರಾಜ್ಯೋತ್ಸವ. ಇದ್ರ ಬಗ್ಗೆ ನಾನು ಅಧ್ಯಕ್ಷನ 2ನೇ ಬಾರಿ ಕನ್ನಡ ರಾಜ್ಯೋತ್ಸವ ನಡೆದಿದೆ, ಗ್ರ್ಯಾಂಡಾಗಿ ಅಲ್ಲ, ಸುಮಾರಾಗಿ ನಡೆದಿದೆ. ಸರ್, ಸೋಮಶೇಖರ್ ಅವರು ಏನೇ ಕಾರ್ಯಕ್ರಮ ಮಾಡಿದ್ರೆ ಯಾವುದೇ ಜವಾಬ್ದಾರಿ ಇದ್ರೆ ಅಚ್ಚುಕಟ್ಟಾಗಿ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಬಂದಂಥ ಮುಖಂಡರು ಹೇಳ್ತಾ ಇದ್ದಾರೆ ಸರ್. ನಮ್ಮ ಅಪ್ಪ ಅಮ್ಮ ಹುಟ್ಟಾಗಿಂದ ಹಿಂಗೆ ಪ್ಯಾಂಟ್ ಹಾಕೋಬೇಕು, ಶರ್ಟ್ ಹಾಕಬೇಕು, ಅಚ್ಚುಕಟ್ಟಾಗಿ ಹಿಂಗೆ ಕೊಟ್ಟರೆ ಅದನ್ನೇ ಈಗಲೂ ಮಾಡ್ಕೊಂಬಂದಿದ್ದೀನಿ. ಇಲಾಖೆನ ಹೆಂಗೆ ಅಚ್ಚುಕಟ್ಟಾಗಿರಬೇಕು, ಕಾರ್ಯಕ್ರಮ ಹೆಂಗೆ ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದಕ್ಕೆ ಅಚ್ಚುಕಟ್ಟಾಗಿ ಇರಬೇಕು. ನಾವು ಮನೆಯಿಂದ ಬರಬೇಕಾದ್ರೆ ಬಟ್ಟೆ ಐರನ್ ಮಾಡ್ಕೊಂಡು ಬರ್ತಿರ್ತಾನೆ, ತಲೆ ಬಚ್ಕೊಂಡು ಬರ್ತಿರ್ತಾನೆ. ಹಾಗೆ ಕಾರ್ಯಕ್ರಮ ಏನೇ ಮಾಡಲಿ, ಏನೇ ಕೆಲಸ ಮಾಡಲಿ, ಶ್ರದ್ಧೆಯಿಂದ, ಭಕ್ತಿಯಿಂದ, ಮನಸ್ಸನ್ನ ಅರ್ಪಣೆ ಮಾಡ್ಕೊಂಡು ಕೆಲಸ ಮಾಡಬೇಕು, ಯಾವುದೇ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನನ್ನ ಭಾವನೆ. ಸಂಘಟನೆಯಿಂದ ಬೇರೆ ಏನಾದರೂ ಮುಂದಿನ ದಿನದಲ್ಲಿ ಏನಾದರೂ ಕಾರ್ಯಕ್ರಮ ಆಗುತ್ತೆ? ಇಲ್ಲ, ನನ್ನ ಸಿಬ್ಬಂದಿಗಳಿಗೆ, ನನ್ನ ಸೋದರಿಗಳಿಗೆ ಪ್ರಮೋಷನ್ ಕೊಡಿಸ್ಬೇಕು ಅಂತ ಇದೆ. ಸರ್, ಈಗ ಸಂಘಟನೆಯಲ್ಲಿ ತುಂಬ ದೊಡ್ಡ ಅಭಿಮಾನಿ ಬಳಗ ಇದೆ ನಿಮಗೆ. ಅದು ಅಭಿಮಾನಿ ಬಳಗ ಅಲ್ಲ, ಅದು ಸ್ನೇಹ ಬಳಗ, ನನ್ನ ಸ್ನೇಹ ಬಳಗ. ಹಾಂ, ಅತಿಥಿಗಳು ನನ್ನ ರಾಜ್ಯೋತ್ಸವ ಫಂಕ್ಷನ್ಗೆ ಕಾರ್ಯಕ್ರಮ ಬನ್ನಿ ಅಂತ ಹೇಳಿ ನಾನು ಬರೇ ಬಾಯಿ ಮಾತಲ್ಲಿ ಹೇಳಿ ಒಂದು ವಾಟ್ಸಪ್ಪಲ್ಲಿ ಹಾಕಿದ ತಕ್ಷಣ ಎಲ್ಲ ಅತಿಥಿಗಳು ಬಂದರು. ನಿಮ್ಮ ಈ ಮೀಡಿಯಾ ಮೂಲಕ ನಾನು ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಯಾರು ಬಂದರು ಮತ್ತು ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹ ಸಹಕಾರ ಕೊಟ್ಟರು, ಎಲ್ಲರಿಗೂ ಸಹ ನಿಮ್ಮ ಮೀಡಿಯಾ ಮೂಲಕ ನಾನು ಅವರಿಗೆ ಧನ್ಯವಾದಗಳು ಕೃತಜ್ಞತೆ ಅರ್ಪಿಸ್ತೇನೆ.